ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಈವ್ನಿಂಗ್ ವ್ಲಾಗು. ಬೇಕ್ರಿ ಹತ್ರ ಬೆಡ್ಶೀಟ್ ಮಾರೋರು ಬಂದಿದ್ರು. ಕುಷನ್ ಕವರ್ ಬೇಕಿತ್ತು, ಅದು ತಗೊಂಡೆ. ಕುಷನ್ ಕವರು 600 ರೂಪಾಯಿ ಕೊಟ್ಟು ತಗೊಂಡೆ. ಈ ಕಲರ್ ಇರಲಿಲ್ಲ. ಗೆಸ್ಟ್ಗಳೆಲ್ಲ ಬಂದಾಗ ಈ ಥರದ್ದೆಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಈ ಕಲರ್ ತಗೊಂಡಿದ್ದು. ಆದರೆ ಗಲೀಜಾಗುತ್ತೆ ಅನ್ನೋದು ಬಿಟ್ಟರೆ ಮಕ್ಕಳೆಲ್ಲ ಹಾಗಾಗಿ ತುಳಿತಾರಲ್ವ, ಹಾಗಾಗಿ ಅದು ಎತ್ತಿಟ್ಟಿದ್ದೆ. ನನ್ನ ಮಗಳು ಇವಾಗ ತೆಗೆದು ಕಟ್ ಮಾಡಿ ಇವಾಗ ಹಾಕ್ತೀನಿ ಇದಕ್ಕೆ ಅಂತ ಹೇಳಿದ್ಲು, ಹಾಗಾಗಿ ಮತ್ತೆ ಕಟ್ ಮಾಡಿ ಕೊಡ್ತಾಯಿದ್ದೆ. ಮಗಳಿಗೆ ಇವಾಗಲಿಂದನೇ ಸ್ವಲ್ಪ ಕೆಲಸ ಹೇಳ್ಕೊಡ್ತೀನಿ. ಇಂಥದ್ದೆಲ್ಲ ಇವಳೇ ಕೇಳಿ ಮಾಡ್ತಾಳೆ. ಇದು ಮಾಡ್ತೀನಿ, ಈ ಥರದ್ದು ಮಾಡ್ತೀನಿ ಅಂತ ಹೇಳಿ. ಅವಳಿಗಿಷ್ಟ ಈ ಥರ ಎಲ್ಲ ರೆಡಿ ಮಾಡೋದೆಲ್ಲ. ಚಿಕ್ಕ ಚಿಕ್ಕದೆಲ್ಲ ಮಾಡಿಸ್ತೀನಿ ಒಂದೊಂದು. ಶೀಟ್ ಬೇರೆ ತಗೊಂಡಿದ್ದೆ 2, ಅದರಲ್ಲಿ ಒಂದು ಕಟ್ ಮಾಡ್ತೀನಿ. ಇವಾಗ ಕುಚ್ಚಲಕ್ಕಿ ಗಂಜಿ ಮಾಡಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂಥೇಳಿ. ಬಾಯ್ಲ್ಡ್ ರೈಸು. ಚಿಕನ್ ಪೆಪ್ಪರ್ ಡ್ರೈ ಮಾಡೋಕ್ಕೆ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಬೇಕು, ಅರಿಶಿನ ಪುಡಿ, ಉಪ್ಪು ಹಾಕಬೇಕು. ನೀರು ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಯಾಕಂದರೆ ಚಿಕನ್ ಹಾಕಿದ ಕೂಡಲೇ ಅದರಲ್ಲಿ ನೀರು ಇರುತ್ತಲ್ಲ, ಬಿಡ್ಕೊಳ್ಳುತ್ತೆ ಕುದೀತಾ ಬೇಯ್ತಾ ಅದು. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ಅದೀಗ ಸ್ವಲ್ಪ ಕುದಿಬೇಕು. ಕುದ ಕೂಡಲೇ ಚಿಕನ್ ಹಾಕಬೇಕು. ಈ ಕುಚ್ಚಲಕ್ಕಿ ಗಂಜಿ ಜೊತೆ ಮೀನು ಫ್ರೈ, ಇನ್ನು ಬೀನ್ಸ್ ಪಲ್ಯ ಗಿಲ್ಲೆ ಏನಾದ್ರು ಇರಬೇಕು, ಚೆನ್ನಾಗಿರುತ್ತೆ. ಇನ್ನು ಒಣ ಮೀನು ಇದೆಲ್ಲ ಹೇಳ್ತಾರೆ, ಅಂದರೆ ಒಣ ಸೀಗಡಿ, ಇದ್ರದ್ದು ಉಪ್ಪಿನ ಹುಡಿ ಎಲ್ಲ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ ಗಂಜಿ ಜೊತೆ. ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಗಂಜಿ ದೇಹಕ್ಕೆ ಭಾರಿ ತಂಪು, ಒಳ್ಳೆಯದದು. ಒಂದು ತಿಂಗಳಲ್ಲಿ ಇಲ್ಲದೆ ವಾರದಲ್ಲಿ ಒಂದು ಸತಿ ಊಟ ಮಾಡಿದ್ರೆ ಭಾರಿ ಒಳ್ಳೆಯದು. ಒಬ್ರೊಬ್ರಿಗೆ ತಿಂದು ಗೊತ್ತಿಲ್ಲ, ಅವ್ರು ತಿಂಗಳಲ್ಲಿ ಒಂದು ಸತಿ ಯಾರು ಯೂಸ್ ಮಾಡಿ. ಊಟ ಮಾಡ್ತಾ ಅಭ್ಯಾಸ ಆಗುತ್ತೆ ಅವರಿಗೂ. ಇದಾಗಿದೆ. ಇವಾಗ ಚಿಕನ್ ಬೆಂದಿದೆ, ಸೈಡಲ್ಲಿ ಎತ್ತಿಟ್ಟು ಇವಾಗ ಪೆಪ್ಪರ್ ಡ್ರೈ ಏನೆಲ್ಲ ಬೇಕು ನೋಡೋಣ. 3 ಹಸಿಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ, ಕಾಳುಮೆಣಸಿನ ಪುಡಿ, ಸೋಯಾ ಸಾಸು, 2 ಬೆಳ್ಳುಳ್ಳಿ, ಶುಂಠಿ, ಇಷ್ಟು. ಇವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಬೆಳ್ಳುಳ್ಳಿನ ಕಟ್ ಮಾಡೋ ಆಗಿಲ್ಲ, ಜಜ್ಜಬೇಕೆಲ್ಲ. ಶುಂಠಿನ ಚಿಕ್ಕಗೆ ಕಟ್ ಮಾಡಬೇಕು. ಇದು ತುಂಬ ಈಸಿ ಮಾಡೋದಕ್ಕೆ, ಇಷ್ಟೇ ಐಟಮು, ಇನ್ನೇನಿಲ್ಲ. ಚೆನ್ನಾಗಿರುತ್ತೆ ಪೆಪ್ಪರ್ ಡ್ರೈ. ನಮ್ಮ ಮನೆಯವರಿಗೆಲ್ಲ ಭಾರಿ ಇಷ್ಟ. ಗಂಜಿ ಜೊತೆ ಜಾಸ್ತಿ ಇದನ್ನೇ ಮಾಡಿಸ್ತಿರ್ತಾರೆ. ಬೆಳ್ಳುಳ್ಳಿನ ಫುಲ್ ಏನೋ ಸಿಪ್ಪೆ ತೆಗೆದು ಇದು ಮಾಡೋದೇನು ಬೇಕಾಗಿಲ್ಲ, ಹಾಗೆ ಮೇಲ್ಮೇಲೆ ತೆಗೆದ್ರೆ ಸಾಕು. ಇನ್ನು ಒಳಗಡೆ ಇದು ಮೇಲ್ಗಡೆ ಫುಲ್ ಇದು ಬರುತ್ತಲ್ಲ, ಅದನ್ನೆಲ್ಲ ಒಬ್ರೊಬ್ರು ತೆಗಿತಾರೆ, ಹಾಗೇನು ತೆಗಿಯೋ ಅವಶ್ಯಕತೆ ಇಲ್ಲ. ಮೆಣಸಿನ್ಕಾಯಿ ಒಂದು 3 ಇಟ್ಕೊಳ್ತೀನಿ ಅಷ್ಟೇ ನಾನು. ಪೆಪ್ಪರ್ ಪೌಡ್ರು ಅಂದರೆ ಫುಲ್ ಮನೇಲೇ ಕಾಳುಮೆಣಸು ಇಡೀ ಇರುತ್ತಲ್ಲ ಪೆಪ್ಪರ್, ಅದು ತಗೊಬಂದು ಪುಡಿ ಮಾಡಿಸ್ಕೊಂಡಿರೋದು, ಅದು ಒಳ್ಳೇದು ಆ ಥರ ಮಾಡಿಸ್ಕೊಂಡ್ರೆ. ಈ ಪ್ಯಾಕೆಟಲ್ಲಿ ತಂದಿರೋದು ಹಾಗಾಗೆ ಪುಡಿ ಮಾಡಿರ್ತಾರೆ, ಈಗ ಗೊತ್ತಾಗಲ್ಲ ಎಷ್ಟು ಕ್ಲೀನ್ ಮಾಡಿರ್ತಾರೆ ಅಂಥೇಳಿ. ನಾನು ಕಾಳುಮೆಣಸು ಊರಿಂದ ತರಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ತೀನಿ. ಬೆಳ್ಳುಳ್ಳಿ ಇಷ್ಟು ಜಜ್ಜಿದ್ರೆ ಸಾಕು. ಇನ್ನೂ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಚಿಕನ್ ಸ್ವಲ್ಪ ಇತ್ತಲ್ಲ, ಹಾಗಾಗಿ ಇಷ್ಟು ಹಾಕ್ತೀನಿ. ಜಾಸ್ತಿ ಮಾಡೋರಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇದು ಶುಂಠಿನೂ ಅಷ್ಟೇ, ಚಿಕ್ಕಗೆ ಕಟ್ ಮಾಡಬೇಕು ಅದನ್ನು. ನೋಡಿ, ಇಷ್ಟು ಚಿಕ್ಕಗೆ ಕಟ್ ಮಾಡಬೇಕು. ಇವಾಗ ಕರಿಬೇವು ಅಷ್ಟೇ, ಚಿಕ್ಕಗೆ ಕಟ್ ಮಾಡಬೇಕು ಅದನ್ನು. ನೋಡಿ, ಇಷ್ಟು ಫುಲ್ ಸಣ್ಣ ಕಟ್ ಮಾಡಬೇಕು. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ನೋಡಿ, ಇಷ್ಟು ಸಾಕು. ಇದಕ್ಕಿವಾಗ ಬೆಳ್ಳುಳ್ಳಿ, ಅದು ಸ್ವಲ್ಪ ರೋಸ್ಟ್ ಆಗಬೇಕು, ಹಸಿ ಇರಬಾರ್ದು. ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು. ಇವಾಗ ಹಸಿಮೆಣಸಿನ್ಕಾಯಿ,
ಇವಾಗ ಶುಂಠಿ, ಶುಂಠಿ ಜಾಸ್ತಿ ಸ್ವಲ್ಪ ಫ್ರೈ ಆಗಬೇಕದು. ಇವಾಗ ಕರಿಬೇವು, ಇಷ್ಟೇ ಫ್ರೈ ಮಾಡಿ ಹೀಗೆ. ಇವಾಗ ಬೇಯಿಸಿರೋ ಚಿಕನ್, ಇದಕ್ಕೀಗ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ಈ ಚಿಕನ್ ಹಾಕ್ಕೊಂಡು ಕಲಿಸ್ಬೇಡಿ, ಹಾಗೆ ಅದ್ರ ಮೇಲೆ ಪೆಪ್ಪರ್ ಪೌಡ್ರ್ ಹಾಕಿ, ಸೋಯಾ ಸಾಸ್ ಹಾಕಿ ಕಲಸಿ. ನಾನು ಉಪ್ಪು ಅವಾಗ ಹಾಕಿದ್ನಲ್ಲ ಅದೇ ಸಾಕಾಯಿತು. ಇದು ಸೋಯಾ ಸಾಸ್ ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿ ಇದು ಮಾಡಬೇಕು, ಅಂದರೆ ಕೆಳಗಡೆ ಸೋಯಾ ಸಾಸ್ ಎಲ್ಲ ಅಂಟುತ್ತೆ, ಅಂದರೆ ಬಾಣಲೆಗೆ ಅಂಟುತ್ತೆ, ಆವಾಗ ಆಗಿದೆ ಅಂಥೇಳಿ. ಸೋಯಾ ಸಾಸ್ ತಿಂದರೆ ಏನು ತೊಂದರೆ ಇಲ್ಲ, ಒಳ್ಳೆಯದದು ಸೋಯಾ ಸಾಸ್. ನೋಡಿ, ಇದಾಗಿದೆ ಇವಾಗ, ಅಂದರೆ ಬಾಣಲೆಗೆಲ್ಲ ಅಂಟುತ್ತೆ ಸೋಯಾ ಸಾಸು. ಇವಾಗ ಆಗಿದೆ ನೋಡಿ, ಬಿಸಿ ಬಿಸಿ ಪೆಪ್ಪರ್ ಡ್ರೈ ಗಂಜಿ ಜೊತೆ ನೋಡಿ. ಇದೇ ಕುಚ್ಚಲಕ್ಕಿ ಬಾಯ್ಲ್ ರೈಸ್. ಇದನ್ನು ವಾಶ್ ಮಾಡ್ಕೋಬೇಕು, ಕುಕ್ಕರಿಗೆ ಹಾಕೊಂಡು ವಾಶ್ ಮಾಡ್ಕೊಳ್ತಿದ್ದೀನಿ. ನೋಡಿ ಹೇಗಿದೆ, ಕೆಂಪು ಕಾಣುತ್ತೆ. ಕೆಂಪಕ್ಕಿ ಅಂತಾರೆ ಒಬ್ರೊಬ್ರು, ಅಂದರೆ ಕೆಂಪಕ್ಕಿಲಿ ಇನ್ನೂ 2 ಥರ ಬರುತ್ತೆ. ಮಾಮೂಲಿ ರೈಸಲ್ಲಿ ಇದೆಯಲ್ವ ಅದರಲ್ಲೂ ಕೆಂಪುದು ಬರುತ್ತೆ, ಇದು ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ. ಇದಕ್ಕೆ ನೀರು ಈಗ ಮಾಮೂಲಿ ಅಕ್ಕಿಗೆ ಇಡ್ತೀವಲ್ಲ ಅದಕ್ಕಿಂತ 3 ಪಟ್ಟು ಜಾಸ್ತಿ ಇಡಬೇಕು. ಅಂದರೆ ನಾನೀಗ 1.5 ಲೋಟದಷ್ಟು ಅಕ್ಕಿ ಹಾಕಿದ್ದೀನಿ. ಇದು 5 ಲೀಟ್ರ್ ಕುಕ್ಕರು. ಆ ಮೇಲ್ಗಡೆ ಬಟನ್ ಇದೆಯಲ್ಲ ಹ್ಯಾಂಡ್ಲದು, ಅಷ್ಟು ನೀರು ಇಡ್ತೀನಿ. ಉಪ್ಪು ಆಮೇಲೆ ಬೇಕಾದ್ರೆ ಹಾಕ್ಬೋದು, ಇವಾಗಲೇ ಹಾಕ್ಬೋದು. ನಾನು ಇವಾಗಲೇ ಫಸ್ಟೇ ಹಾಕ್ತಿದ್ದೀನಿ. ಇವಾಗ ಇದನ್ನೊಂದು ಕೂಗ್ಸೋಣ. ಒಂದು ಸಣ್ಣಕ್ಕೆ ಇಡಬೇಕು, ದೊಡ್ಡ ಉರಿಲಿ ಇಡಬಾರ್ದು. ಯಾಕಂದರೆ ನೀರೆಲ್ಲ ವಿಸಿಲಿಂದ ಈ ಕಡೆ ಹಾರುತ್ತೆ. ಜಾಸ್ತಿ ನೀರಿಟ್ಟರೆ ಸಣ್ಣ ಉರಿಲೇ 3 ಸತಿ ಕೂಗ್ಸಿದ್ರೆ ಆಯಿತು. ಇವಾಗ ಆಗಿದೆ. ಇವಾಗ ಗಂಜಿ ಪೆಪ್ಪರ್ ಡ್ರೈ ಎಲ್ಲ ಆಗಿದೆ. ಸೈಡಲ್ಲಿ ಇಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂತ ಹೇಳಿ, ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಅಡುಗೆ ಎಲ್ಲ ಇದು ಮಾಡಬೇಕು, ವೀಡಿಯೋಸ್ ಮಾಡಬೇಕು, ಪೋಸ್ಟ್ ಮಾಡಬೇಕಲ್ವ, ಹಾಗಾಗಿ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಆದಷ್ಟು. ಅದು ಹಾಲು ಜಾಸ್ತಿ ನಾನು ಅಡುಗೆ ಮಾಡೋ ಹೊತ್ತಿಗೆ ಹಾಲು ಚೆಲ್ಲೋದೇ ಜಾಸ್ತಿ. ಅದು ಸ್ವಲ್ಪ ಅದ್ರ ಮೇಲೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ಅದ್ರ ಮೇಲೆ ಏನಾದ್ರು ಮತ್ತೆ ಬೇರೆ ಏನಾದ್ರು ಇಟ್ಟರೆ ಇನ್ನೂ ಸೀದಿದ್ದು ಜಾಸ್ತಿ ಇದಾಗುತ್ತೆ, ಉಜ್ಜೋಕ್ಕಾಗಲ್ಲ. ಹಾಗಾಗಿ ಚೆಲ್ಲಿದ ಕೂಡಲೇ ಕ್ಲೀನ್ ಮಾಡ್ಕೊಳ್ತೀನಿ. ಒಂದೊಂದು ಸತಿ ಲೇಟ್ ಆಗುತ್ತೆ ಅಂತ ಹಾಗೆ ಹೋಗ್ತೀನಲ್ವ, ಇನ್ನು ಅದು ಫುಲ್ ಗಟ್ಟಿಯಾಗಿರುತ್ತೆ. ಪಾತ್ರೆ ಅಂತೂ ತುಂಬ ಇತ್ತು, ಎಲ್ಲ ಅಡುಗೆ ಮಾಡಿದ್ದು. ಬೆಳಿಗ್ಗೆ ತೊಳೆದಿರಲಿಲ್ಲಲ್ಲ, ಹಾಗಾಗಿ ಇವಾಗಲೇ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ನನ್ನ ಮಗ ಪಾತ್ರೆಯಲ್ಲೇ ಎತ್ತಿಡ್ತಾನೆ. ಇಷ್ಟು ಕೆಲಸ ಇರುತ್ತೆ ಡೈಲಿ. ಆದರೆ ನಾನು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಮಾತ್ರ ಹಾಕ್ತೀನಿ. ಇವತ್ತು ಮಾತ್ರ ಎಲ್ಲ ವೀಡಿಯೋ ಹಾಕ್ತಾಯಿದ್ದೀನಿ. ಎಲ್ಲದೂ ಇಲ್ಲ, ಸ್ವಲ್ಪ ಇನ್ನೂ ಹಾಕಿಲ್ಲ. ಎಲ್ಲ ತುಂಬ ಜಾಸ್ತಿ ಲಾಂಗ್ ಆಗುತ್ತೆ ಅಂಥೇಳಿ ವೀಡಿಯೋಸು. ಒಂದು ಕಾಲಲ್ಲೇ ಬಲ ಮಾಡಿ ನಿಲ್ಲಬೇಕಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಆ ಕಾಲು ಈ ಕಾಲು ಬ್ಯಾಲೆನ್ಸ್ ಮಾಡಿ ಇದು ಮಾಡ್ತೀನಿ. ಒಂದು ಸತಿ ಅಂದ್ಕೊಳ್ತೀನಿ, ಒಂದೇ ಸತಿ ಎಲ್ಲ ತೊಳೆಯೋ ಬದಲು ಸ್ವಲ್ಪ ಆದಾಗಲೇ ತೊಳ್ಕೊಳ್ಳೋಣ ಅಂಥೇಳಿ. ಆಗಲ್ಲ, ಅಂದರೆ ಆಮೇಲೆ ತೊಳ್ಕೊಳ್ಳೋಣ ಅಂತ ಹಾಗೆ ಬಿಟ್ಬಿಡ್ತೀನಿ. ಹಾಗಾಗಿ ಇಷ್ಟೊಂದು ಆಗಿಬಿಡುತ್ತೆ. ಅದು ನನ್ನ ಮಕ್ಕಳು ಅಷ್ಟೇ, ಅದು ಇದು ಏನಾದ್ರು ತಿನ್ನೋಕೆ ತಗೊಬಂದರೆ ಒಂದೊಂದು ಪ್ಲೇಟು ಲೋಟ ಹೀಗೆ ಒಂದೊಂದು ತೆಗೆದು ಹಾಕ್ತಾ ಇರ್ತಾರೆ. ಹಾಗಾಗಿ ಇಷ್ಟೊಂದಾಗಿತ್ತು. ಈಗೆಲ್ಲ ವಾಶ್ ಮಾಡಿ ಆಗಿ ಈಗ ಸಿಂಕೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಹೊತ್ತಿಗೆ ಆಗುತ್ತೆ. ಮತ್ತು ಬಟ್ಟೆ ಬೇರೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿತ್ತು. ಎಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ಚಿಕ್ಕ ನುಸಿ ಥರ ಬರುತ್ತೆ, ಅದೆಲ್ಲ ಇದಾಗುತ್ತೆ. ಹಾಗಾಗಿ ಪಾತ್ರೆಲೆಲ್ಲ ಕೂತ್ಕೊಳ್ಳುತ್ತೆ. ಅದಕ್ಕೆ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ.
ಇನ್ನು ನಾಯಿ ಊಟ ಬೇರೆ ಹಾಕಬೇಕಲ್ವಾ, ಅದು ಸುಮ್ಮನೆ ಮಾತಾಡಿಸ್ತಾ ಇದ್ದೆ. ಮೈ ಮೇಲೆ ಹಾರಕ್ಕೆ ಬರುತ್ತೆ. ನನ್ನ ಮಗನಿಗೆ ಮಗ್ಗಿ ಕೇಳ್ತಾ ಇದ್ದೆ. ಇವಾಗ ಹೇಳ್ತಾನೆ ನೋಡಿ ಹೇಗೆ ಮಗ್ಗಿ. 4 1 4 2s are 4 3s 12 4 7 4 8 5 4 4s are 26. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕೋಕ್ಕಿತ್ತು, ತುಂಬ ಇತ್ತು, ಹಾಕ್ತಾಯಿದ್ದೆ. ನಾನು ಸಂಜೆ ಬಂದಮೇಲೆಲ್ಲ ಆದಮೇಲೆ ಅದನ್ನ ಹಾಕ್ತೀನಿ. 1 ಅವರ್ ಆಗುತ್ತೆ, 1 ಅವರ್ ವಾಶ್ ಮಾಡ್ಕೋಬೇಕು ಅದನ್ನು. ಈ ಕಡೆ ನನ್ನ ಮಗಳು ಅದು ಇದು ಮಾಡ್ತಾಯಿದ್ಲು. ನಮ್ಮ ಯಜಮಾನ್ರದ್ದು ಪ್ಯಾಂಟ್ ಎಲ್ಲ ಚೆಕ್ ಮಾಡಿ ಹಾಕ್ತಾಯಿರ್ತೀನಿ. ಯಾವಾಗಲಾದ್ರು ಒಂದೊಂದ್ಸತಿ ಹೀಗೆ ದುಡ್ಡು ಸಿಗ್ತಾ ಇರುತ್ತೆ. ಹಾಗೆ ಸಿಕ್ತು. ಇಷ್ಟು ಟೈಮ್ ಸಿಕ್ಕಿದಾಗ ನಾನು ತೋರಿಸ್ತಾ ಇರಲಿಲ್ಲ. ಅಂದರೆ ನನ್ನ ಮಕ್ಕಳು ಅವ್ರ ಅಪ್ಪನ ಹತ್ರ ಹೇಳ್ಬಿಡೋರು ಸಿಕ್ತು ಅಂತ. ಅವಾಗ ಇಸ್ಕೊಳ್ತಾರೆ ಅವರು ಹೇಳಿದ್ರೆ. ನಾನು ಹೇಳ್ತಾ ಇರಲಿಲ್ಲ, ಮುಚ್ಚಿಟ್ಕೊಂಡು ಹಾಗೆ ತೆಗೆದಿಡ್ತಾ ಇದ್ದೆ. ಇವಾಗ ಅವ್ರು ಬೇರೆ ಇದ್ರಲ್ವಾ, ಅದಕ್ಕೆ ಹೇಳಬೇಡ ಅಂತ ಹೇಳಿದೆ. ಈಗ ಅದು ವೀಡಿಯೋಸ್ ಬೇರೆ ಹಾಕ್ತೀನಲ್ವ, ಕೇಳ್ತಾರೆ, ಕೊಡಲೇಬೇಕು. ಆದರೆ ಎಲ್ಲ ಜೋಬು ಚೆಕ್ ಮಾಡ್ತೀನಿ. ಒಂದೊಂದ್ಸರಿ ಸಿಗುತ್ತೆ, ಅವಾಗೆಲ್ಲ ಜಾಸ್ತಿ ಸಿಗೋದು. ಸಿಕ್ಕಿದಾಗ ನನ್ನ ಮಕ್ಕಳು ಹೇಳ್ತಾರಲ್ವ, ಆಮೇಲಿಂದ ಜಾಸ್ತಿ ಅವ್ರು ಚೆಕ್ ಮಾಡಿನೇ ಹಾಕೋರು. ಎಲ್ಲರೂ ಅರ್ಜೆಂಟಿಗೆ ಎಲ್ಲಿಗಾರು ಹೋಗೋಕ್ಕಿದ್ರೆ ಹಾಗೆ ಎತ್ತಿ ಹಾಗೆ ಹಾಕಿ ಹೋಗೋರು. ಆವಾಗ ಸಿಗೋದು ಹಾಗೆ. ನೋಡಿ ತುಂಬ ಬಟ್ಟೆ ಇದೆ. ಮಕ್ಳಿಗೆ ಸ್ನಾನ ಬೇರೆ ಮಾಡಿಸ್ಬೇಕು. ಅವಳೇ ಸ್ನಾನ ಮಾಡ್ಕೊಳ್ತಾಳೆ. ನನ್ನ ಮಗಂಗೆ ಮಾತ್ರ ಸ್ನಾನ ಮಾಡಿಸ್ಬೇಕು. ಅವಳಿಗೆ ತಲೆಗೆಲ್ಲ ಮಾಡಿಸ್ತೀನಿ, ತಲೆ ಉಜ್ಕೊಳ್ಳೋಕ್ಕೆಲ್ಲ ಗೊತ್ತಾಗಲ್ಲ. ಅವನಿಗೆ ಗೊತ್ತಿಲ್ಲ ವಿಡಿಯೋ ಮಾಡೋದಂದರೆ ಅವ್ನು ನಿಲ್ಲೋದೇ ಇಲ್ಲ ಅಲ್ಲಿ. ಅವನಿಗೆ ನಾಚಿಕೆ ಸ್ವಲ್ಪ ಜಾಸ್ತಿ. ಹಾಗಾಗಿ ವಿಡಿಯೋ ಆಫ್ ಆಗಿದೆ ಅಂತ ಹೇಳಿ ಅವಳು ಇದು ಮಾಡಿರೋದು. ನಾನು ಮಾಡು ಹಾಗೆ ವಿಡಿಯೋ ಅಂತ ಹೇಳಿದ್ದೆ. ಅವನಿಗೆ ಇವಾಗ ಗೊತ್ತಾಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಬ್ಸ್ಕ್ರೈಬು ವ್ಯೂಸ್ ಜಾಸ್ತಿ ಬಂದರೆ ನಮ್ಗೆ ಇನ್ನೂ ವಿಡಿಯೋ ಹಾಕಬೇಕು ಅಂತ ಅನಿಸುತ್ತೆ. ಇವಾಗ ಬಂದರು ನಮ್ಮ ಮನೆಯವರು. ನೆಕ್ಸ್ಟ್ ವಿಡಿಯೋ ನಾಳೆ ಹಾಕ್ತೀನಿ. ಥ್ಯಾಂಕ್ ಯು, ಬಾಯ್. ಮುಸ್ತಫಾ ಮುಸ್ತಫಾ ಮಲ್ಗೋ ಮಲ್ಗೋ ಮುಸ್ತಫಾ, ಕನಸಲ್ಲಿ ಫಾರಿನ್ ಹೋಗೋಣ, ನ್ಯೂಜಿಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್.